ಮತ್ತ ಚಾಚೂಡ ಸುದ್ದಿ ನೋಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ಕಳ್ಳರಿಗೂ ಕರೆಂಟ್ನವ್ರಿಗೂ ಭಾರಿ ದೋಸ್ತಿರಿ. ಹ್ಯಾಂಗಂತೀರೇನು, ಇಲ್ಲಿ ಕದ್ದು ಕಲ್ಲು ಗಣಿಗಾರಿಕೆ ನಡೀತದ. ಅದಕ್ಕೆ ಹೆಸ್ಕಾಂನವರು ಕರೆಂಟ್ ಕೊಡ್ತಾರ. ಮಾಮೂಲಿ ಯಾರ ಕಿಸಿಗೆ ಹೋಗುತ್ತೋ ಗೊತ್ತಿಲ್ಲ. ನಮ್ಮ ಧಾರವಾಡ DC ಸಾಹೇಬ್ರು ನಿದ್ದಿಗಿದ್ದಿ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ಬಲ್ತು. ಧಾರವಾಡ ತಾಲೂಕು ಮಂಡ್ಯಾಳ ಅಡವ್ಯಾಗ ಅದು ಏನು ನಡೆದೈತಿ ಇವ ನೋಡ್ರಿ. ರೈತರ ಜಮೀನು ಖರೀದಿ ಮಾಡಿದವರು ಭೂಮಿ ಆಗದ ಕಲ್ಲು ತೆಗಿಯಾಕತ್ತಾರ. ಭೂಮಿ ಕಳ್ಕೊಂಡವ್ರು ರಸ್ತೆಗೆ ಬಿದ್ದಾರ. ಆಜು ಬಾಜು ಭೂಮಿಗೆಲ್ಲ ಧೂಳು ತುಂಬಿ ಬೆಳಿ ಬರವಲ್ದಾಗೈತಿ. ನಮ್ಗೆ ತೊಂದರೆ ಆಗತೈತಿ ರೀ. ಆಮೇಲೆ ದೂಸ, ಆಮೇಲೆ ಪೀಕಿ ಲುಕ್ಸಾನ್ ಆಕೈತಿ. ದನ ಕರಕ್ಕೆ ಮೇಯಕ್ಕೆ ಇದಾಗಿಬಿಡ್ತೈತಿ ರೀ ದೂಸ ಬಂದು. ಹಿಂಗಾಗಿದೆ ಒಂದು 20 ವರ್ಷ ಆಯ್ತು ರೀ ಬಂದು. ಈ ಅಡವ್ಯಾಗ ಏನಿಲ್ಲ ಅಂದ್ರು 35 ಕ್ರಷರ್ ಮಷೀನ್ ಅದಾವ್ ನೋಡ್ರಿ. ಹೇಳೋರಿಲ್ಲ ಕೇಳೋರಿಲ್ಲ. ಯಾಕಂದ್ರ ಕ್ರಷರ್ ಮಾಲಕರು ಬಂದವ್ರಿಗೆಲ್ಲ ಕೊಡೋದು ಕೊಟ್ಟು ಕಳಿಸ್ಬಿಡ್ತಾರಂತ. ಜಲ್ಲಿ ಅವಶ್ಯಕತೆ ಇದೆ, ಎಲ್ರಿಗೂ ಬೇಕಿರುತ್ತೆ. ಬಟ್ ಏನಂದರೆ ಅದರಿಂದ ಆ ಗಣಿಗಾರಿಕೆ ಮಾಡೋದ್ರಿಂದ ಅಥವಾ ಕ್ರಷರ್ ಮಾಡೋದ್ರಿಂದ ಪರಿಸರದ ಮೇಲೆ, ಆಮೇಲೆ ಆಜು ಬಾಜು ಇರುವಂಥ ರೈತರ ಮೇಲೆ ಯಾವುದೇ ರೀತಿ ತೊಂದರೆ ಆಗದೇ ರೀತಿ ಮಾಡಬೇಕದು. ಸೊ ಬಟ್ ಈಗ ಏನಾಗ್ತಾ ಇದೆ, ಭಾಳಷ್ಟು ಡಸ್ಟ್ ಬರ್ತಾ ಇದೆ. ಈ ಬ್ಲಾಸ್ಟ್ ಮಾಡುವಂಥ ಇದು ಪರ್ಮಿಷನ್ ಯಾರಿಗೂ ಇಲ್ಲ, ಬ್ಲಾಸ್ಟ್ ಮಾಡ್ತಾರೆ ಬೇಕಾದಂಗೆ. ಅಷ್ಟಕ್ಕೂ ಇಲ್ಲಿ ಕ್ರಷರ್ ಮಷಿನ್ ನಡೆಯುವುದರ ಹೆಂಗಂತೀರಿ? ಹೆಸ್ಕಾಂನವ್ರು ಕೊಡೋ ಕಳ್ಳ ಕರೆಂಟಿನಿಂದ. ಕಾಯ್ದೆಶೀರ್ ಅಲ್ಲದ ಕ್ರಷರ್ಗೆ ಅದ್ ಹೆಂಗ್ ಕರೆಂಟ್ ಕೊಡ್ತಾರೋ ಗೊತ್ತಿಲ್ಲ. ಇಲ್ಲೇ ಬ್ಲಾಸ್ಟಿಂಗ್ ಮಾಡಕ್ಕೂ ಪರ್ಮಿಷನ್ ಇಲ್ಲ. ಇದರ ಸೌಂಡ್ ಇನ್ನೂ ಧಾರವಾಡ DC ಸಾಹೇಬ್ರ ಕೇಳದಂಗಿಲ್ಲ. ಹಿಂಗಾದ್ರ ನಾವು ಬಾಳೆ ಮಾಡೋದು ಹೆಂಗ ಅಂತಾರ ಇಲ್ಲಿನ ರೈತರು. ಅಮರೇಶ್ ರಾಠೋಡ್, ಸುವರ್ಣ ನ್ಯೂಸ್ 24/7 ಧಾರವಾಡ. ತುಂಗಭದ್ರಾ ಡ್ಯಾಮ್ ತುಂಬೈತಿ. ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಬಿಡಾಕುಂತಾರ. ಆದ್ರ ಕರ್ಮ ನೋಡ್ರಿ, ಕಾಲುವೆ ಕೆಳಗಿರೋ ರೈತರಿಗ ಇನ್ನೂ ಮಠ ನೀರು ಸಿಕ್ಕಿಲ್ಲ. ಹೊಲಕ್ಕೆ ಹೋಗಂಗಿಲ್ಲ, ಬೀಜ ಬಿತ್ತಂಗಿಲ್ಲ. ಹಿಂಗಾಗಿ ನೀರಿಗ ರೈತರು ಬಡದಾಡೋ ಹಂಗಾಗೈತಿ. ಮುಂದಿನ ದಿನಗಳಲ್ಲಿ ಏನಂತಂದ್ರೆ ಬಹಳ ದೊಡ್ಡ ಹೋರಾಟ ನಾವು ಮಾಡಲಿಕ್ಕೆ ತಯಾರಾಗಿದ್ದೀವಿ. ತುಂಗಭದ್ರಾ ಡ್ಯಾಮ್ ತುಂಬಿ ನದಿಗ ನೀರ್ ಬಿಡಾಕತ್ತಾರ. ಆದ್ರ ತುಂಗಭದ್ರಾ ಎಡದಂಡೆ ನಾಲೆಯ ರೈತರ ಭೂಮಿಗೆ ಇನ್ನೂ ನೀರ ತಲುಪಿಲ್ಲ. ನಾಲೆಗಳಲ್ಲಿ ಹರಿಬೇಕಾದಷ್ಟು ನೀರು ಹರಿಯಾಕತ್ತಿಲ್ಲ. ವಾರಾಬಂದಿ ಪದ್ಧತಿ ಪಾಲನೆ ಆಗ್ತಿಲ್ಲ. ಕಾಲುವೆ ಕೊನೆ ಭಾಗದ ರೈತರಿಗೆ ನೀರು ತಲುಪದೆ ಭತ್ತದ ನಾಟಿ ಕಾರ್ಯ ತುಂಬಾ ವಿಳಂಬವಾಗಿದೆ. ಈ ಬಗ್ಗೆ ಅನೇಕ ಬಾರಿ ನೀರಾವರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಇವತ್ತಿನವರೆಗೂ ಆಗಿಲ್ಲ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಒಂದು 3-4 ದಿವಸಗಳಲ್ಲಿ ಈ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀವಂತ ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ. ಕಾಲುವೆ ಮ್ಯಾಗಿರೋ ರೈತರು ಎಲ್ಲಾ ನೀರು ನಮ್ದ ಅಂತಾರ. ಹೊಲದಾಗ ಕೆರಿ ಕಟ್ಕೊಂಡಾರ, ನೀರು ಸ್ಟಾಕ್ ಮಾಡ್ತಾರ. ಇನ್ನ ಇದನ್ನೆಲ್ಲ ಯಾಕ್ರಪ್ಪ ಅಂತ ಕೇಳೋರಿಲ್ದಂಗಾಗಿ ನೀರ್ ಕಳ್ಳರು ಜಾಸ್ತಿ ಆಗ್ಯಾರ. ಕೆಳಭಾಗದ ರೈತರ ಬೆಳೆಗೆ ನೀರು ಸಿಗದಂಗಾಗಿ ರೈತರಲ್ಲೇ ಬಡದಾಡೋ ಸ್ಥಿತಿ ಬಂದೈತಿ. ಈಗ ನಮ್ಮದು ನಾಟಿ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಭತ್ತ ನಾಟಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಸ್ವಲ್ಪ ತೊಂದರೆ ಆಗಿದೆ ಎಂದು ಸುದ್ದಿ ಬಂದಿದೆ. ಅದನ್ನು 2-3 ದಿವಸಗಳಲ್ಲೇ ನಿವಾರಿಸುವುದಾಗಿ ನಮ್ಮ SC ಅವರು ತಿಳಿಸಿದ್ದಾರೆ. ದಯವಿಟ್ಟು ಕೆಳಭಾಗದಲ್ಲಿ ರೈತರು ಯಾವುದು ಡೌನ್ ಸ್ಟ್ರೀಮ್ ಇದ್ದಾರೆ ಅವರಿಗೂ ನೀರು ಹೋಗುವಂತೆ ಅನುಕೂಲ ಮಾಡಿಕೊಡಬೇಕು. ಹೆಚ್ಚಿನ ನೀರು ಯಾರು ಡ್ರಾ ಮಾಡಬಾರ್ದು ವಿನಂತಿ ಮಾಡಿಕೊಳ್ತೀವಿ. ಕಾಲುವೆ ಒಳಗ ಎಷ್ಟು ನೀರು ಹರಿಬೇಕು ಅನ್ನೋದನ್ನ ನಿಗದಿಗೊಳಿಸಿ ಅದನ್ನ ಕಾಪಾಡಿಕೊಂಡು ಬರಬೇಕಾದ ಅಧಿಕಾರಿಗಳು ಮಾತ್ರ ನಿದ್ದೆ ಮಾಡಕತ್ತಾರ. ತಿಂಗಳು ಕಳೆದ್ರೂ ಭತ್ತ ಇನ್ನೂ ನಾಟಿ ಆಗಿಲ್ಲ. ರೈತರು ಕೆರಳುಕಿನ ಮೊದಲೇ ಅಧಿಕಾರಿಗಳ ನಿದ್ದೆಯಿಂದ ಎದ್ರು ಒಳ್ಳೇದು. ಗುರುರಾಜ್ ಹೂಗಾರ್, ಸುವರ್ಣ ನ್ಯೂಸ್ 24/7 ರಾಯಚೂರು. ನಮ್ಮ ಸುವರ್ಣ ನ್ಯೂಸ್ ಟಿವಿಯಾಗ ಬರೋ ಎಲ್ಲ ಕಾರ್ಯಕ್ರಮ ಹೆಂಗೈತಿ, ನಿಮಗ ಏನ್ ಅನಿಸ್ತೈತಿ ನಮ್ಗೆ ಹೇಳ್ರಿ. ನಮ್ಮ ಅಡ್ರೆಸ್ ಹಿಂಗದ, feedback@suvarnanews.in. ಇದಕ್ಕ ಮೇಲ್ ಮಾಡ್ರಿ. ನಿಮ್ಮ ಮನಸ್ಸಿನ್ಯಾಗ ಏನದ ಅನ್ನೋದನ್ನ ತಿಳಿಸ್ರಿ.